ಇಳಿ ಬೇಗ ಇಳಿ. ಬೇಗ ಬಾ ಅಂದೆ ತಾನೆ. ನಾನ್ ಬರಲ್ಲ, ನೀವ್ ಮಾಡ್ತಿರೋ ತಪ್ಪು. ಮರ್ಯಾದೆಯಿಂದ ಬಂದ್ರೆ ಸರಿ, ಇಲ್ಲ ಸಾಯಿಸ್ಬಿಡ್ತೀನಿ ಇಲ್ಲೇ. ನೀನ್ ಯಾಕೆ ನನ್ನನ್ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ಯಾ? ನೀನ್ ತಪ್ಪಿಸ್ಕೊಂಡ್ ಹೋಗು, ನಾನ್ ಪೊಲೀಸ್ ಹತ್ರ ಹೋಗ್ತೀನಿ. ಏನು ತಪ್ಪು ಮಾಡಿಲ್ಲ ಅಂದಾಗ ಜಲೆಲ್ಲ ಕೊಳಿತೀಯಾ? ನಾನ್ ಏನು ತಪ್ಪು ಮಾಡಿಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ನನ್ನನ್ನ ಬಿಡ್ತಾರೆ. ಬಿಡಲ್ಲ, ಸುತ್ತಿಸ್ತಾರೆ ನಿನ್ನ. ಜೈಲು, ಕೋರ್ಟು, ಮನೆ ಅಂತ ತಿರುಗಿಸ್ತಾರೆ. ನಾನು ಆಗ್ಲೇ ಹೇಳ್ದಂಗೆ ನಾವು ತಪ್ಪಿಸ್ಕೊಂಡ್ ಬಂದಿದೀವಿ, ನೀನ್ ಬರ್ಬೇಕು ಅಷ್ಟೇ. ನಾನ್ ಬರಲ್ಲ. ಯಾಕೆ ಬರಲ್ಲ ನೀನು? ಈಗ ಬರ್ತಿದ್ಯಾ ಅಷ್ಟೇ. ಬರಲ್ಲ ಅಂದ್ರೆ ಕೇಳೋರು ಯಾರು? ನಿನ್ನ ಪೊಲೀಸಿಂದ ಬಚ್ಚೋ ಮಾಡೋದಕ್ಕೆ ಖುಷಿ ಪಡು. ನೀನೀಗ ಬರಲ್ಲ ಅಂದ್ರೆ ನಿನ್ ತಲೆ ಇಲ್ಲೇ ಎಗ್ರೋಗುತ್ತೆ. ಇವಳು ಬೇರೆ ಏನೋ ಪ್ಲಾನ್ ಇಟ್ಕೊಂಡು ನನ್ನ ಕರ್ಕೊಂಡು ಹೋಗ್ತಿದ್ದಾಳೆ. ನಾನ್ ಧೈರ್ಯವಾಗಿರ್ಬೇಕು. ಏನ್ ಯೋಚನೆ ಮಾಡ್ತಿದ್ಯೋ? ಬಾ ಬಾರೆ, ಹೋಗೊಳಗೋಗೋ. ಅದ್ ಕೂತ್ಕೋ. ಏನ್ ಹೇಳ್ತಾ ಇದ್ದೆ ನೀನು? ಹೌದು, ನಾನು ಎಷ್ಟೇ ಪ್ರಯತ್ನ ಪಟ್ಟರು ಟೈಮ್ ಆಗೋಯ್ತು. ಲಾಯರ್ ಬಂದು ಎಲ್ಲ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಕೋರ್ಟೇ ಮುಗ್ದೋಯ್ತು. ನಂಗೆ ಬೇಲ್ ತಗೊಳಕ್ಕೆ ಆಗ್ಲಿಲ್ಲ. ಛೇ, ಲಾಯರಿಂದ ಇಷ್ಟು ಡಿಲೇ ಆಗ್ತಿದೆ ಅಂತಂದ್ರೆ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಇವತ್ತು ಶುಕ್ರವಾರ ಅನ್ನೋದೇ ನಮ್ಗೆ ದೊಡ್ಡ ಮೈನಸ್ ಪಾಯಿಂಟ್. ನಾಳೆ ನಾಡಿದ್ದು ಕೋರ್ಟಿಗೆ ರಜಾ. ಅಲ್ಲಿವರೆಗೂ ಸಿಂಧು ಅವ್ರನ್ನ ಆ ನರಕದಲ್ಲಿ ಹೇಗ್ ಬಿಡೋದಣ್ಣ? ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಣ್ಣ ಪ್ಲೀಸ್, ಹೇಗಾದ್ರೂ ಮಾಡಿ ಸಿಂಧು ಅವರು ಆಚೆ ಬರೋ ಹಾಗೆ ಮಾಡು. ಪ್ಲೀಸ್ ಅಣ್ಣ, ಪ್ಲೀಸ್. ವಿರಾಟ್, ಸಮಾಧಾನ ಮಾಡ್ಕೋ. ಹೇಗ್ ಮಾಡ್ಕೊಳ್ಳಿ ಅಣ್ಣ? ಅವ್ರು ಅಲ್ಲಿರ್ಬೇಕಾದ್ರೆ ಅಣ್ಣ, ನಿನ್ ಸರ್ಕಲಲ್ಲಿ ಹೈ ಲೆವೆಲ್ ಕಾಂಟ್ಯಾಕ್ಟ್ ಇರೋರು ಯಾರಾದ್ರೂ ಫ್ರೆಂಡ್ಸ್ ಇದಾರ? ಏನಾದ್ರೂ ಮಾಡಿ ಹೇಗಾದ್ರೂ ಮಾಡಿ ಸಿಂಧು ಅವ್ರನ್ನ ಬಿಡಿಸ್ಕೊಂಬರೋಣ. ಅಮ್ಮನೇ ಇದಾರಲ್ಲೋ, ಅವ್ರ ಹತ್ರ ಮಾತಾಡೋಣ. ಮಾಮ್ ಈ ವಿಷಯದಲ್ಲಿ ಏನು ಮಾಡಕ್ಕಾಗಲ್ಲ ಅಂತ ಅಂದ್ಬಿಟ್ರು. ಯಾಕೆ ಮಾಡ್ತಾರೆ? ಅದು ಅವಳು ಇಂಥ ಕೆಲಸ ಮಾಡಿರ್ಬೇಕಾದ್ರೆ. ಅಲ್ಲ, ನೀವಿಬ್ರು ಯಾಕೆ ಅವಳ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ಅಂತ ನಂಗಂತೂ ಅರ್ಥ ಆಗ್ತಾ ಇಲ್ಲ. ಸಿಂಧು ತಪ್ಪು ಮಾಡಿದಾಳೆ, ಅದಕ್ಕೆ ಲಾ ಪ್ರಕಾರನೇ ಶಿಕ್ಷೆ ಆಗ್ತಾ ಇದೆ ಅಷ್ಟೇ. ಭವನಿ, ನೀನ್ ಮಾತಾಡ್ಬೇಡ, ಸುಮ್ಮನಿರು. ಅಲ್ಲ, ನಿಮ್ಗೆ ಸಿಂಧು ಮಾತ್ರ ಕಾಣ್ತಾ ಇದ್ದಾಳ? ಅಲ್ಲಿ ಇಶಾ ನೀನ್ ನರಳ್ತಾ ಇರೋದ್ ಕಾಣಿಸ್ತಿಲ್ವಾ? ಪಾಪ, ಆ ಹುಡ್ಗಿ ತಪ್ಪು ಮಾಡ್ದಲೇನೆ ನರಳೋ ಹಾಗಾಯ್ತು. ಸ್ವಲ್ಪನಾದ್ರೂ ಮನುಷ್ಯತ್ವ ಇಟ್ಕೊಂಡು ಯೋಚನೆ ಮಾಡಿ. ಇಶಾನಿಗೆ ಸಿಂಧು ಕೊಟ್ಟಿರೋ ಟಾರ್ಚರ್ಗಿಂತ ಸಿಂಧು ಜೈಲಲ್ಲಿರೋದೇನ್ ದೊಡ್ಡದಲ್ಲ. ಕೆಲವ್ರಿಗೆ ತಪ್ಪಂತ ಹೇಳಿದ್ರೆ ಅರ್ಥ ಆಗಲ್ಲ. ಹೀಗೆ ಶಿಕ್ಷೆ ಆದ್ರೆ ಮಾತ್ರನೇ ಅರ್ಥ ಆಗೋದು. ಅದಕ್ಕೆ ಪ್ಲೀಸ್ ನೋಡು, ನೀನು ನನ್ ಗಂಡನ್ ತಮ್ಮ ಅಂತ ಹೇಳ್ತಾ ಇದ್ದೀನಿ ವಿರಾಟ್. ಜೊತೆಗೆ ಆ ಕೆಟ್ಟ ಗುಣದ ಸಿಂಧು ನನ್ ತಂಗಿ ಆಗ್ಬಿಟ್ಲಲ್ಲ ಅನ್ನೋ ಸಂಕಟದಲ್ಲಿ ಹೇಳ್ತಾ ಇದ್ದೀನಿ. ಸಿಂಧು ಜೈಲಲ್ಲೇ ಇದ್ದು ಕೊಳಿಬೇಕು, ಆಗ್ಲೇ ಅವಳಿಗೆ ಬುದ್ಧಿ ಬರೋದು. ನೀನು ಅವಳಿಗೋಸ್ಕರ ನಿನ್ ಜೀವನನ ಹಾಳು ಮಾಡ್ಕೊಳ್ದೆ ಇವತ್ತ ಆಸ್ಪತ್ರೆಗೆ ಹೋಗಿ ಇಶಾನಿಗೆ ತಾಳಿ ಕಟ್ಬಿಡು. ಇದರಿಂದ ನಿನ್ ಲೈಫು ಇಶಾನಿ ಲೈಫು ತುಂಬಾ ಚೆನ್ನಾಗಿರತ್ತೆ. ಅದಕ್ಕೆ ಮಿತಿ ಮೀರ್ ಮಾತಾಡ್ತಾ ಇದ್ದೀರಾ. ಸಿಂಧು ನೆರಳು ಸಮಕ್ಕೂ ನೀವ್ ಯಾರು ಬರಲ್ಲ. ಅಂಥದ್ರಲ್ಲಿ ನಾನ್ ನಿಮ್ ಮಾತು ಕೇಳಿ ಇಶಾನಿನ್ ಮದ್ವೆ ಆಗ್ಬೇಕಾ? ಇನ್ನೊಂದ್ಸಾರಿ ನನ್ನ ಹೆಂಡತಿ ಬಗ್ಗೆ ಮಾತಾಡೋಕ್ಕೂ ಮೊದಲು 1000 ಸಲ ಯೋಚನೆ ಮಾಡಿ ಮಾತಾಡೋದು ಒಳ್ಳೇದು. ಇಷ್ಟಕ್ಕೂ ಇದು ನನ್ನ ಜೀವನ. ನಾನು ಯಾರ ಜೊತೆ ಬದುಕಬೇಕು, ಜೀವನ ನಡೆಸಬೇಕು ಅನ್ನೋದು ನನಗ್ ಮಾತ್ರ ಸಂಬಂಧಪಟ್ಟಿರೋ ವಿಚಾರ. ಇದರಲ್ಲಿ ನೀವು ತಲೆ ಹಾಕೋದ್ ಬೇಕಾಗಿಲ್ಲ. ಅಣ್ಣ, ನಿನ್ ಹೆಂಡತಿಗೆ ಸ್ವಲ್ಪ ಲಿಮಿಟ್ಸ್ ಅಲ್ಲಿ ಇರೋದಕ್ಕೆ ಹೇಳು. ಇಷ್ಟು ದಿನ ನನ್ನ ಬಾಯಿ ಮುಚ್ಚೋದಕ್ಕೆ ಸಿಂಧು ಅವರಿದ್ರು. ಅವ್ರಿಗೆ ಬೇಜಾರು ಮಾಡಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ. ಈಗ ನನಗೆ ಯಾವ ಹೆದರಿಕೆನೂ ಇಲ್ಲ. ಅರ್ಥ ಆಯ್ತಾ ಭವಾನಿ? ಆಯ್ತು, ಹಾಗಂತ
ಈ ಮನೆ ಹಿರಿ ಸೊಸೆಯಾಗಿ ನಾನು ಯಾವುದನ್ನು ಸುಲಭವಾಗಿ ಬಿಟ್ಕೊಡಲ್ಲ. ಯಾರು ಏನೇ ಹೇಳಿದ್ರು ಈ ಮನೆಯವ್ರನ್ನ ನೋಡ್ಕೊಳ್ಳೋ ಸಂಪೂರ್ಣ ಅಧಿಕಾರ ನನಗಿದೆ. ವಿರಾಟ್, ನೀನ್ ಇವಳು ಮಾತನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡ. ಇಂಥದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗ ಏನು ಮಾಡಕ್ಕಾಗಲ್ವಾ? ವಿರಾಟ್, ಸಿಂಧುನ ಕಾಪಾಡೋರು ಒಬ್ರು ಇದ್ದಾರೆ. ಸಿಂಧುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಯಾರಣ್ಣ ಅದು? ಧರ್ಮೇಂದ್ರ ಅಂಕಲ್. ಅವರೊಬ್ರೆ ನಮ್ಮನ್ನ ಈ ಕಷ್ಟದಿಂದ ಪಾರು ಮಾಡೋದಕ್ಕೆ ಸಾಧ್ಯ. ಅವ್ರ ಜೊತೆ ನಾವು ಈಗಲೇ ಮಾತಾಡೋಣ. ಏನಾದರೂ ಆಗೇ ಆಗುತ್ತೆ. ಇಳಿ. ಏ ಇಳಿ, ಇಳಿಯೇ. ಯಾಕೆ? ಇಳಿ ಅಂದೆ. ಏ ಬಿಡಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ರೆ? ಸುಮ್ಮನೆ ಬಾ, ಮಾತಾಡ್ಬೇಡ. ನಡಿ ನಡಿ. ಏ ಬಿಡಿ ನನ್ನ. ಏ ಅಯ್ಯೋ, ಏ ಬಾಗಲ್ ತೆಗೀರಿ ಪ್ಲೀಸ್, ಬಾಗಲ್ ತೆಗೀರಿ ಪ್ಲೀಸ್. ನಾನು ಎಲ್ಲಿಗೂ ಹೋಗಲ್ಲ, ಬಾಗಲ್ ತೆಗೀರಿ. ಮೇಡಮ್, ದಡ ದಡ ಅಂತ ಬಡಿತಿದ್ದಾಳೆ. ಏನ್ ಮಾಡೋದು ಮೇಡಮ್? ತಗಿ. ಪ್ಲೀಸ್ ಬಾಗ್ಲು ಹಾಕ್ಬೇಡಿ, ನನಗೆ ತುಂಬಾ ಭಯ ಆಗುತ್ತೆ. ಸರಿ ಬಿಡು, ಹಾಕಲ್ಲ. ನಾನು ವಾಶ್ರೂಮ್ಗೆ ಹೋಗ್ಬೇಕು. ಅಲ್ಲಿದೆ, ಹೋಗು. ಮೇಡಮ್, ನಿಮ್ಗೆ ಫೋನು. ಯಾರು? ಸಾಹೇಬ್ರು. ಕೊಡು. ಹಲೋ, ಹೇಳಿ ಸಾಹೇಬ್ರೆ. ಕೆಲ್ಸ ಆಯ್ತಾ? ಈಗಷ್ಟೇ ನಮ್ಮ ಅಡ್ಡಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಮುಂದಿನ ಪ್ಲಾನ್ ಏನ್ ಹೇಳಿ ಸಾಹೇಬ್ರೆ? ಇವಳನ್ನೇನ್ ಮಾಡ್ಬೇಕು ಹೇಳಿ. ಕಾಯದ್ ಬೇಡ, ಮುಗಿಸ್ಬಿಡಿ ಅವಳು. ಏನು ಮುಗಿಸ್ಬೇಕಾ? ಅವಳು ಸಿಂಧು ಅಂತ ಕೂಡ ಯಾರಿಗೂ ಗುರ್ತು ಸಿಗ್ಬಾರ್ದು. ಹಾಗೆ ಕೊಂದು ಅವಳ ಬಾಡಿನ ಎಲ್ಲಾದ್ರೂ ಡಿಸ್ಪೋಸ್ ಮಾಡ್ಬಿಡಿ. ಸರಿ ಸಾಹೇಬ್ರೆ, ನೀವ್ ಹೇಳ್ದಂಗೆ ಅವಳನ್ನ ಸಾಯಿಸಿ ಯಾರಿಗೂ ಗೊತ್ತಾಗ್ದಿರೋ ಜಾಗದಲ್ಲಿ ಅವಳ ಮುಟ್ಟಾಕ್ತೀನಿ.